ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕರ ವಸತಿ ನಿಲಯ ಶಿಗ್ಗಾವಿಯ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತು ಈ ನಿಲಯವು ಸ್ಥಾಪನೆಯಾಗಿ ಈಗಾಗಲೇ 13 ವರ್ಷಗಳು ಕಳೆದರೂ ಸರ್ಕಾರದಿಂದ ಶಾಶ್ವತ ಕಟ್ಟಡ ನಿರ್ಮಾಣವಾಗದೆ ಬಾಡಿಗೆ ಕಟ್ಟಡದಲ್ಲೇ ಹಾಸ್ಟೆಲ್ ಕಾರ್ಯನಿರ್ವಹಿಸುತ್ತಿದೆ. ವಿದ್ಯಾರ್ಥಿಗಳು ಕಳೆದ 5 ದಿನಗಳ ಹಿಂದೆ ತಮಗೆ ಎದುರಾಗಿರುವ ಸಮಸ್ಯೆಗಳ ಕುರಿತು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದ ಎದುರು ಪ್ರತಿಭಟನೆ ನಡೆಸಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ತ್ವರಿತ ಕ್ರಮ ಕೈಗೊಳ್ಳಿ ಶಾಶ್ವತ ಕಟ್ಟಡ ಅಗತ್ಯ ಸೌಕರ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದ್ರು. ವರದಿ ಸೋಮಶೇಖರ ಲಮಾಣಿ. ಹೌದ್ರಿ, ನೀವು ಹಂಗಂತಂದು ಈಗ ಅದನ್ನ ಉಲ್ಲೇಖ ತಿಳಿಸಿ ನಾವು ಗೌರ್ಮೆಂಟ್ ಲೆವೆಲ್ನಾಗ ಐತಿ 3 ತಿಂಗಳ 4 ತಿಂಗಳ ಅಂದ್ರೆ ನಾವು ಕೇಳಂಗಿಲ್ಲ. ನಮ್ಗೆ ಇದನ್ನ ಎಷ್ಟು ದಿನ ಆಗ್ತೈತಿ ಡೇಸ್ ಒಳಗೆ ಹಾಕ್ತೀವಿ, 1 ಮಂತ್ ಒಳಗೆ ಎಷ್ಟು ದಿನ ಹಾಕ್ತೀರಿ ಅದನ್ನ ವಿತಿನ್ ಉಲ್ಲೇಖದೊಳಗೆ ಹಾಕಿ ಅದು ಬರ್ತದೆ. ಎಷ್ಟು ದಿನ ಹಾಕಿದ್ರೆ ಅದನ್ನ ಉಲ್ಲೇಖ ಬಾಯಿಲೆಲ್ಲ ಇಲ್ಲ ರೀ. ರಿಟರ್ನ್ ಈಗ ಅದನ್ನ ಲೆಟರ್ ಕಳಿಸ್ರಿ ಪಟ್ನ ಎಡಿಟ್ ಮಾಡಿ ಇದು ಹೇಳ್ಬಿಡಿ. ಇದು ಬ್ಯಾಡ್ರಿ ಮೇಡಮ್ ಅವ್ರೆ, ನಮ್ಗೆ ಲಿಖಿತವಾಗಿ ಕೊಡಿ. ಅದು 1 ತಿಂಗಳೊಳಗೆ ನಾವು ಇದು ಮಾಡ್ತೀವಿ ಅಂತ ಮಾಡ್ತೀವಿ. ಪ್ರಮಾಣದ 1 ತಿಂಗಳಲ್ಲಿ ಹಾಕ್ತೀವಿ. 2012ರಿಂದ ಶಿಗ್ಗಾಂವದೊಳಗೆ ಸಮಾಜ ಕಲ್ಯಾಣ ಇಲಾಖೆ ಅಂತ SC/ST ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಸ್ಯಾಂಕ್ಷನ್ ಆಗಿತ್ತು 2012ರಾಗ. ಇದುವರೆಗೂ 13 ವರ್ಷ ಆದರೂ ಸಹಿತ ಇಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ ಆಗಿಲ್ಲ. ವಿದ್ಯಾರ್ಥಿಗಳ ಸಮಸ್ಯೆ ಗೌರ್ಮೆಂಟ್ ಬಿಲ್ಡಿಂಗ್ ಇಲ್ಲ, ಪ್ರತಿ ಸಾರಿನೂ ಬರೀ ಬಾಡಿಗೆ ಬಿಲ್ಡಿಂಗ್ ಇರೋದು, ಬರೀ ಮೂಲಭೂತ ಸೌಕರ್ಯಗಳ ಕೊರತೆ, ಯಾವುದೇ ಒಂದು ಸಣ್ಣ ಸವಲತ್ತು ಕೂಡ ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ. ಒಂದು ಹಾಸಿಗೆ ಹೊದಿಕೆ ಆಗಿರ್ಬೋದು, ಒಂದು ಆಟದ ಸಾಮಾನು ಆಗಿರ್ಬೋದು, ಒಂದು ಲೈಬ್ರರಿ ವ್ಯವಸ್ಥೆ ಆಗಿರ್ಬೋದು, ಹಳ್ಳಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು, ಆಟದ ಮೈದಾನ, ಈಗ ಇನ್ನೂ ಹಾಗೆ ಇನ್ನಿತರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಈಗ ನೋಡಿರಿ 2024ರಾಗ ಜಾಗ ಹುಡುಕಿದ್ದು, ಹೋದ ವರ್ಷ 2024ರಲ್ಲಿ ಜಾಗ ಹುಡುಕಿದ್ರು ಇವರು ಗೌರ್ಮೆಂಟ್ ಬಿಲ್ಡಿಂಗ್ ಕಟ್ಟಕ್ಕೆ. ಅದು ಶಿಗ್ಗಾಂವ್ ನಗರ ಬಿಟ್ಟು 7 ಕಿಲೋಮೀಟರ್ ದೂರ ಇದೆ. ಅದರಲ್ಲಿ ಕೂಡ ಇರೋ ಸ್ಥಳನಾದರೂ ಸುಸಜ್ಜಿತವಾಗಿಲ್ಲ. ಇರೋ ಸ್ಥಳ ಸಹಿತ ಅಲ್ಲಿ ಗುಡ್ಡಗಾಡು ಪ್ರದೇಶದೊಳಗೆ ಇವರು ಆ ಜಾಗವನ್ನು ಹುಡುಕಿದ್ದಾರೆ. ಆ ಜಾಗ ಹುಡುಕಿಯಲ್ಲಿ ಕಟ್ಟಿದ್ದಾರೆ. ಕಟ್ಟಕ್ಕೆ ಇನ್ನೂ ಪ್ರೋಗ್ರೆಸ್ನಾಗ ಐತಿ. ಆ ಕಟ್ಟಡದೊಳಗೆ ಈಗ ಯಾರು ಕೂಡ ಅಲ್ಲಿ ಸುತ್ತಮುತ್ತಲು ಯಾರು ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡ್ತಾನಂತಾರೆ ಇವರು. ಇಲ್ಲಿ ಬಸ್ಸಿನ ವ್ಯವಸ್ಥೆ ಶಿಗ್ಗಾಂವ್ ತಾಲೂಕಿನೊಳಗೆ ಸರಿಯಾಗಿ ಇವತ್ತು ಎಷ್ಟೋ ಹಳ್ಳಿ ಬಸ್ ಕಂಡಿಲ್ಲ. ಈಗ ಏನೋ ನಾಮಕಾವಸ್ಥೆ ಹೇಳಿ ಇದು ಮಾಡಿದ್ರು, ಅದು ಅಲ್ಲಿ ಯೋಗ್ಯನೇ ಇಲ್ಲ ಈಗ ವಿದ್ಯಾರ್ಥಿಗಳಿಗೆ ವಾಸ ಮಾಡಲು. ಅದಕ್ಕೆ ಕಾರಣ ನಾವು ಎಲ್ಲ ವಿದ್ಯಾರ್ಥಿಗಳ ಮುಖ್ಯವಾದ ಬೇಡಿಕೆ ಏನಪ್ಪ ಅಂದ್ರೆ ಶಿಗ್ಗಾಂವ್ದೊಳಗೆ ಕಟ್ಟಡ ಆಗ್ಬೇಕು, ಗೌರ್ಮೆಂಟ್ ಬಿಲ್ಡಿಂಗ್. ಈಗ ಇರೋ ಖಾಸಗಿ ಬಿಲ್ಡಿಂಗ್ ಒಳಗೆ ಇರೋಂಗಿಲ್ಲ. ಮತ್ತೊಳ್ಳಿ ಗೌರ್ಮೆಂಟ್ ಬಿಲ್ಡಿಂಗ್ ಆಗೋವರೆಗೂ ನಮ್ಮ ವಿದ್ಯಾರ್ಥಿಗಳು ಈಗ ಸದ್ಯ ಹಾಸ್ಟೆಲ್ ಬಿಲ್ಡಿಂಗ್ ಏನಂದ್ರಿ, ನಮಗೆ ಹಾಸ್ಟೆಲ್ನಾಗ ನಾವು ಏನೋ ಒಂದು ಫೆಸಿಲಿಟಿ ಕೇಳೇವಂದ್ರೆ ಅಲ್ಲಿ ನಮ್ಗೆ ಈಗ ನೋಡಿರಿ ಏನೋ ಒಂದು ಸೌಲಭ್ಯ ಕೇಳೇವಂದ್ರೆ ಇಲ್ಲಪ್ಪ ನಿಮ್ಮದು ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲ ಅಂತಂದು ಮೇಲಾಧಿಕಾರಿಗಳು ಬಂದ್ರೆ DD ಆಗಿರ್ಬೋದು, ಎಲ್ಲ ಅದಕ್ಕಿಂತ ಮೇಲಾಧಿಕಾರಿಗಳು ಎಲ್ಲರೂ ಸ್ವಚ್ಛ ಹೇಳ್ತಾರೆ ಅವರು. ನಿಮ್ಮ ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲ, ನಿಮ್ಗೆ ನಾವು ಈ ಸೌಲಭ್ಯ ಕೊಡೋಕ್ಕಾಗಲ್ಲ ಅಂತಂದು. ಈಗ ನಮ್ಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ. ಹಾಸಿಗೆ ಹೊದಿಕೆ ಬಂದ 6 ವರ್ಷ ಆಗ್ಯವು. ಹೊಳ್ಳಿ ಬೆಡ್ ಗಿಟ್ಟೆಲ್ಲ ಅರ್ಧಕ್ಕರ್ಧ ಹರಿದು ಹೋಗಿದ್ದೆವು. ಹೊಳ್ಳಿ ವಿದ್ಯಾರ್ಥಿಗಳಿಗೆ ಈಗ ಸ್ಟೂಡೆಂಟ್ ಹೆಚ್ಚಿಗೆ ಅದಾರ, ಬಿಲ್ಡಿಂಗ್ ಸಣ್ಣದಾಗೈತಿ. ಈಗ ಹೊಳ್ಳಿ ಊಟದ ವ್ಯವಸ್ಥೆ 170 ಜನ ಕುಂದ್ರ ಊಟ ಸ್ಟೂಡೆಂಟ್ಸ್ಗೆ ಒಂದು 50 ಜನ ಕುಂತು ಊಟ ಮಾಡ್ಬೋದು. ಒಂದನಲ್ಲಿದೆ ಊಟದ ಹಾಲಿನಲ್ಲಿ. ಈ ಥರ ಪ್ರಾಬ್ಲಮ್ ಇದೆ ಇಲ್ಲಿ. ಇದನ್ನು ಮೇಲಾಧಿಕಾರಿಗಳು ಎಷ್ಟೋ ಸಾರಿ ಮನವಿ ಕೊಟ್ಟರು ಕೂಡ ಅವರು ಇಲ್ಲಿ ಹೆಂಗೆ ಮಾಡಿದ್ದಾರೆ ಅಂದರೆ ಇಲ್ಲಿ ತಹಸೀಲ್ದಾರ್ ಆಗಿರ್ಬೋದು, ಎಷ್ಟೋ ಇಲ್ಲಿ ಮತ್ತು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಅಂತೂ ಸಾಕಷ್ಟು ಬಾರಿ ನಾವು ತಿಳಿಸಿದ್ದೀವಿ. ಅವರು ಇದುವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕಾಗಿ ಇವತ್ತು ಹೋರಾಟ ಅನಿವಾರ್ಯವಾಗಿ ಇವತ್ತು ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದಿದೆ. ತಮ್ಮ ಹೆಸರು ಶಿವಾನಂದ ದೊಡ್ಮನಿ, DSS ಭೀಮಗರ್ಜನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ.